ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೇಜ್ ಇನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ಡರ್ ಫ್ಲೋ ಎಸೆನ್ಷಿಯಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಎಸೆನ್ಷಿಯಲ್ಸ್ ಅಂತಂದ್ರೆ ಇದಕ್ಕೆ ಬೇಕಾಗಿರುವಂತ ಫುಟ್ ಪ್ರಿಂಟ್ ಚಾರ್ಟ್ಗೆ ಬೇಕಾಗಿರುವಂತ ಒಂದು ಅತ್ಯವಶ್ಯಕ ಅಂಶಗಳು ಅಂತಂದ್ರೆ ಒಂದು ಬೇಸಿಕ್ ಅಥವಾ ನೆಸೆಸರಿ ಐಟಮ್ ಅಂತ ಹೇಳ್ಬೋದು ನಾವು. ಸೊ ಅದಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ಅದಕ್ಕೆ ನಾವು ಕ್ಲಸ್ಟರ್ ಅಂತಾನೂ ಕೂಡ ಕರಿತೀವಿ. ಸೊ ಅದರಲ್ಲಿ ಏನೇನು ಬರುತ್ತೆ ಅಂತಂದ್ರೆ ಇಂಬ್ಯಾಲೆನ್ಸ್ ಬರುತ್ತೆ, ಇಂಬ್ಯಾಲೆನ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಮತ್ತೆ ಡಯಾಗ್ನಲ್ ರೀಡ್ ಯಾಕೆ ಮಾಡ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತೆ ಡೆಲ್ಟಾ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಮಿನಿಮಮ್ ಡೆಲ್ಟಾ ಅಂದ್ರೆ ಮೇನ್ ಡೆಲ್ಟಾ, ಮ್ಯಾಕ್ಸಿಮಮ್ ಡೆಲ್ಟಾ ಅಂದ್ರೆ ಮ್ಯಾಕ್ಸ್ ಡೆಲ್ಟಾ. ಸೊ ಹಾಗೆ ವ್ಯಾಲ್ಯೂಮ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ವ್ಯಾಲ್ಯೂಮ್ ಪ್ರೊಫೈಲ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನಾವು ಇಂಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಬ್ಯಾಲೆನ್ಸ್ ಅಂತಂದ್ರೆ ನಾವು ಒಂದು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋದಂದ್ರೆ ಸಮವಾಗಿ ಇಲ್ಲದೆ ಇರೋದಕ್ಕೆ ನಾವು ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ ಇಲ್ಲದೆ ಇರೋದಕ್ಕೆ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಹಾಗೆ ನಾವು ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ಅದನ್ನ ಯಾವ ರೀತಿ ನೋಡೋದಂತಂದ್ರೆ, ಸೊ ಇವಾಗ ಒಂದು ಕ್ಯಾಂಡಲ್ ದಲ್ಲಿ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಏನಾದ್ರು ಅಗ್ರೆಸಿವ್ ಬಯರ್ಸ್ ಮತ್ತೆ ಅಗ್ರೆಸಿವ್ ಸೆಲ್ಲರ್ಸ್ ನಡುವೆ ಏನಾದ್ರು ಡಿಫರೆನ್ಸ್ ಬಂದ್ರೆ, ಸೊ ಅದೇನಾದ್ರು ಬ್ಯಾಲೆನ್ಸ್ ಆಗದೆ ಇದಕ್ಕೆ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ನಾನು ಚಾರ್ಟ್ ಮುಖಾಂತರ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಸೊ ಬೈ ಇಂಬ್ಯಾಲೆನ್ಸ್ ಅಂತಂದ್ರೆ ಸೆಲ್ಲರ್ಸ್ ಗಿಂತ ಅಗ್ರೆಸಿವ್ ಬೈಯಿಂಗ್ ಜಾಸ್ತಿ ಇರೋದಕ್ಕೆ ನಾವು ಬೈ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಹಾಗೆ ಸೆಲ್ ಇಂಬ್ಯಾಲೆನ್ಸ್ ಅಂತಂದ್ರೆ ಅಗ್ರೆಸಿವ್ ಬಯರ್ಸ್ ಗಿಂತ ಅಗ್ರೆಸಿವ್ ಸೆಲ್ಲರ್ಸ್ ಏನಾದ್ರು ಆ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಜಾಸ್ತಿ ಇದ್ರೆ ಅದಕ್ಕೆ ಸೆಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಇದು ಯಾಕೆ ಮ್ಯಾಟರ್ ಆಗುತ್ತಿದೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಯಾರು ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಹಾಗೆ ಮತ್ತೆ ಇದನ್ನ ನಾವು ಎಂಟ್ರಿ ಅಥವಾ ಎಕ್ಸಿಟ್ ಜೂನ್ ಅನ್ನ ಸ್ಪಾಟ್ ಮಾಡಬಹುದು, ಮತ್ತೆ ರಿವರ್ಸಲ್ ಅನ್ನ ಸ್ಪಾಟ್ ಮಾಡಬಹುದು, ಮತ್ತೆ ಕಂಟಿನ್ಯೂಷನ್ ಅನ್ನ ನೋಡಬಹುದು ಒಂದು ಆರ್ಡರ್ ಫ್ಲೋ ಅಲ್ಲಿ. ಸೊ ಇವಾಗ ನಾನು ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ್ತೇನೆ, ನೋಡಬಹುದು. ಸೊ ಇದೊಂದು ಫುಟ್ ಪ್ರಿಂಟ್ ಚಾರ್ಟ್ ಆಗಿರುತ್ತೆ. ಸೊ ಇದೊಂದು ಗ್ರೀನ್ ಕ್ಯಾಂಡಲ್ ನೋಡಬಹುದು. ಸೊ ಗ್ರೀನ್ ಕ್ಯಾಂಡಲ್ ಅಲ್ವಾ? ಸೊ ಗ್ರೀನ್ ಕ್ಯಾಂಡಲ್ ನಮ್ಗೆ ಏನ್ ತೋರಿಸುತ್ತೆ ಇದೆ ನೋಡಬಹುದು. ಏನ್ ತೋರಿಸುತ್ತೆ? ಬಯರ್ಸ್ ಜಾಸ್ತಿ ಇದ್ದಾರೆ ಅಂತ ನಮ್ಗೆ ಇಲ್ಲಿ ತೋರಿಸುತ್ತೆ, ನೋಡಬಹುದು. ಸೊ ಇವಾಗ ನೋಡಬಹುದು ಯಾವ ರೀತಿ ಡಯಾಗ್ನಲಿ ಆಗಿ ನಾವು ರೀಡ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು ಪ್ರೈಸ್ ಅನ್ನ ಯಾವ ರೀತಿ ಕಂಪೇರ್ ಮಾಡ್ಬೇಕಂತಂದ್ರೆ, ಸೊ 2ಕ್ಕೆ 86ನ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 2ಗಿಂತ 86 ಜಾಸ್ತಿ ಇದೆ. ಸೊ ಆದ್ರಿಂದ ಇಲ್ಲಿ ಬೈಯಿಂಗ್ ಇಂಬ್ಯಾಲೆನ್ಸ್ ನಮಗೆ ತೋರಿಸ್ತದೆ, ನೋಡಬಹುದು. ಸೊ ಹಾಗೆ ನಾವು 16ಕ್ಕೆ 43ಅನ್ನ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 43 ಜಾಸ್ತಿ ಇದೆ, ಆದ್ರಿಂದ ಇಲ್ಲಿ ಬೈಯಿಂಗ್ ಇಂಬ್ಯಾಲೆನ್ಸ್ ಅನ್ನು ನಾವಿಲ್ಲಿ ನೋಡಬಹುದು. ಹಾಗೆ 5ನ್ನ 26ಕ್ಕೆ, 0ನ 44ಕ್ಕೆ ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡಿದಾಗ ನಾವು ಯಾರು ಜಾಸ್ತಿ ಇದೆ ಅಂತ ನೋಡಿದಾಗ ಅಲ್ಲಿ ಬೈಯಿಂಗ್ ಇಂಬ್ಯಾಲೆನ್ಸ್ ನಮಗೆ ಕಾಣಿಸುತ್ತೆ. ಸೊ ಹಾಗೆ 47ಕ್ಕೆ 13ನ್ನ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಇಲ್ಲಿ 47 ಅಂದ್ರೆ ಇವಾಗ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ನಮ್ಗೆ ಇಲ್ಲಿ ತೋರಿಸ್ತದೆ, ನೋಡುವ. ಅದರಿಂದ ಇದಕ್ಕೆ ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಏನಾಗಿದೆ ಅಂತಂದ್ರೆ, ನೋಡಬಹುದು ಜಾಸ್ತಿ ಸೆಲ್ಲರ್ಸ್ ಬಯರ್ಸ್, ಅಗ್ರೆಸಿವ್ ಬಯರ್ಸ್ ಇದ್ದಾರೆ ಅಂತ ನಮ್ಗೆ ಇಲ್ಲಿ ತೋರಿಸ್ತದೆ, ನೋಡುದು. ಬೈಯಿಂಗ್ ಇಂಬ್ಯಾಲೆನ್ಸ್ ಆಗೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇವಾಗ ಒಂದು ಗ್ರೀನ್ ಕ್ಯಾಂಡಲ್ ಇದೆಯಲ್ವಾ? ಸೊ ಈ ಗ್ರೀನ್ ಕ್ಯಾಂಡಲ್ ಆಗೋದಕ್ಕೆ ಬೈಯಿಂಗ್ ಇಂಬ್ಯಾಲೆನ್ಸ್ ಕಾರಣ ಇಲ್ಲಿ. ಸೊ ನೋಡುದು ಬೈಯಿಂಗ್ ಇಂಬ್ಯಾಲೆನ್ಸ್ ಇಲ್ಲಿ ಜಾಸ್ತಿ ಇದೆ. ಸೊ ಯಾಕೆ ನನಗೆ ಇಲ್ಲಿ ಗ್ರೀನ್ ಹೈಲೈಟ್ ಆಗ್ತಿದೆ ಅಂತಂದ್ರೆ, ಸೊ ನಾನು ಕ್ಲಸ್ಟರ್ ಅಂದ್ರೆ ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ, ಒಂದು ಇಂಬ್ಯಾಲೆನ್ಸ್ ರೇಷಿಯೋನ 1:3 ಇಟ್ಕೊಂಡಿದ್ದೇನೆ. ಸೊ ಆದ್ರಿಂದ ನನಗೆ ಇದು ಗ್ರೀನ್ ಅಲ್ಲಿ ಹೈಲೈಟ್ ಮಾಡ್ತಿದ್ದೆ. ಅಂದ್ರೆ 8ಅನ್ನ 3ರಿಂದ ಗುಣಿಸಿದಾಗ, ಸೊ ಇವಾಗ 8ಅನ್ನ 3ರಿಂದ ಗುಣಿಸಿದಾಗ 24 ಬರುತ್ತೆ. ಸೊ ಅಲ್ಲಿ 24 ಬಂದ್ರು ಗ್ರೀನ್ ಅಲ್ಲಿ ತೋರಿಸುತ್ತೆ, 53 ಬಂದಿದೆ. ಸೊ ಅದರಿಂದ ನನಗೆ ಇಲ್ಲಿ ಗ್ರೀನ್ ಅಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಜಸ್ಟ್ ಇದು ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ನಮ್ಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ. ಅಂದ್ರೆ 8ಅನ್ನ 3ರಿಂದ ಗುಣಿಸಿದಾಗ 24ಗಿಂತ ಜಾಸ್ತಿ ಇರಬೇಕಾಗುತ್ತೆ. ಸೊ ಇಲ್ಲಿ ಜಾಸ್ತಿನೇ ಇದೆ, ನೋಡುದು. 53ಕ್ಕೆ ಗ್ರೀನ್ ಅಲ್ಲಿ ಹೈಲೈಟ್ ಆಗಿದೆ. ಆದ್ರೆ ಇಲ್ಲಿ ಸೊ 27 ನಾವು 3ರಿಂದ ಗುಣಿಸಿದಾಗ ನಮ್ಗೆ 81 ಬರುತ್ತಲ್ವಾ? ಸೊ ಆದ್ರೆ ನನಗೆ ಇಲ್ಲಿ 65 ಇದೆ, ಅದರಿಂದ ಇದು ಹೈಲೈಟ್ ಮಾಡ್ತಾ ಇಲ್ಲ. ಸೊ 81ಗಿಂತ ಮೇಲಿದ್ರೆ ಇದು ಹೈಲೈಟ್ ಮಾಡ್ತಾ ಇತ್ತು, ಬಟ್ ಇದು 65 ಇದೆ. ಸೊ ಇದನ್ನ ಜಸ್ಟ್ ನಾವು ಬೈಯಿಂಗ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಗ್ರೀನ್ ಅಲ್ಲಿ ಏನಾದ್ರು ಬಂದ್ರೆ ಇದಕ್ಕೆ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಯಾಕಂತಂದ್ರೆ 3 ಕಂಟಿನ್ಯೂಸ್ ಆಗಿ ಗ್ರೀನ್ ಇದ್ರೆ, ಅಂದ್ರೆ ಇಂಬ್ಯಾಲೆನ್ಸ್ ರೇಷಿಯೋ 1:3 ಅಲ್ಲಿ 3 ಏನಾದ್ರು ಕಂಟಿನ್ಯೂಸ್ ಆಗಿ ಇಂಬ್ಯಾಲೆನ್ಸ್ ಇದ್ರೆ ಅದಕ್ಕೆ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಇರೋದ್ರಿಂದ ನಮ್ಗೆ ಅಲ್ಲೇ ಪ್ರೈಸ್ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಅಂತಂದ್ರೆ ಅಲ್ಲಿ ಜಾಸ್ತಿ ಬೈಯಿಂಗ್ ಪ್ರೆಸರ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದನೇ ಪ್ರೈಸ್ ರಿವರ್ಸ್ ಆಗೋದು ಜಾಸ್ತಿ. ಸೊ ಮತ್ತೆ ನಾವು ಎಂಟ್ರಿಯನ್ನ ತಗೊಳ್ಬಹುದು. ಸೊ ಹಾಗೆ ನೋಡ್ಬೋದು ಇವಾಗ ರೆಡ್ ಕ್ಯಾಂಡಲ್ ಇದೆ. ರೆಡ್ ಕ್ಯಾಂಡಲ್ ಕೂಡ ಅಷ್ಟೇ. ಸೊ ಏನಾಗಿದೆ, ಒಂದು ರೆಡ್ ಕ್ಯಾಂಡಲ್ ಆಗಿದೆ ಅಂತಂದ್ರೆ ಇದಕ್ಕೆ ಸೆಲ್ಲಿಂಗ್ ಪ್ರೆಸರ್ ಕಾರಣ, ನೋಡಬಹುದು. ಸೊ ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಅನ್ನ ನಾವು ನೋಡಬಹುದು. ಸೊ 16ಕ್ಕೆ 50 ಕಂಪ್ಯಾರಿಸನ್ ಮಾಡಿದಾಗ 50 ಜಾಸ್ತಿ ಇದೆ. ಸೊ ಹಾಗೆ ನೋಡ್ಬೋದು 93ಕ್ಕೆ 20 ಕಂಪೇರ್ ಮಾಡಿದಾಗ ಸೊ
ಬೈಯಿಂಗ್ ಇಂಬ್ಯಾಲೆನ್ಸ್ ನೋಡ್ಬೋದು. ಹಾಗೆ ಜಾಸ್ತಿಯಾಗಿ ನಾವು ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಅನ್ನ ನೋಡ್ಬೋದು. ಸೊ ಕಂಟಿನ್ಯೂಸ್ ಆಗಿ ನೋಡ್ಬೋದು ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಇದೆ. ಸೊ ಇದಕ್ಕೆ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ನೋಡ್ಬೋದು ಇವಾಗ ಇಲ್ಲಿ 3ಕ್ಕೆ 24 ಕಂಪೇರ್ ಮಾಡಿದಾಗ 24 ಜಾಸ್ತಿ ಇದೆ. ಸೊ ಜಾಸ್ತಿಯಾಗಿ ಏನಾಗಿದೆ ಸೆಲ್ಲಿಂಗ್ ಇಂಬ್ಯಾಲೆನ್ಸ್ ಆಗಿದೆ. ಸೊ ನಾನು ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ ನೋಡ್ಬೋದು. ಸೊ ಇವಾಗ ನೋಡ್ಬೋದು ಇವಾಗ ಇಲ್ಲಿ ನಾನು ಒಂದು ಗ್ರೀನ್ ಕ್ಯಾಂಡಲ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕ್ಯಾಂಡಲ್ ಅಲ್ಲಿ ನೋಡ್ಬೋದು ಇಂಬ್ಯಾಲೆನ್ಸ್ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ 16 ಇದೆ. 16 32ಕ್ಕೆ ಕಂಪೇರ್ ಮಾಡಿದಾಗ 32 ಜಾಸ್ತಿ ಇದೆ. ಸೊ 56ಕ್ಕೆ 26 ಕಂಪೇರ್ ಮಾಡಿದಾಗ 56 ಜಾಸ್ತಿ ಇದೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗಿದೆ ಬೈಯಿಂಗ್ ಇಂಬ್ಯಾಲೆನ್ಸ್ ತೋರಿಸ್ತಿದೆ. ಸೊ ಆದ್ರಿಂದ ಇದು ನಮ್ಗೆ ಗ್ರೀನ್ ಕ್ಯಾಂಡಲ್ ದಲ್ಲಿ ಬಂದಿದೆ, ಅಂದ್ರೆ ಬೈಯಿಂಗ್ ಪ್ರೆಷರ್ ಅನ್ನ ತೋರಿಸ್ತಾ ಇದೆ. ಸೊ ನೋಡ್ಬೋದು ಇವಾಗ ಗ್ರೀನ್ ಅಲ್ಲಿ ಕೂಡ ಹೈಲೈಟ್ ಆಗಿದೆ. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಯಾಕೆ ಗ್ರೀನ್ ಅಲ್ಲಿ ಹೈಲೈಟ್ ಆಗಿದೆ ಅಂತ. ಸೊ ನೋಡ್ಬೋದು ಇವಾಗ ಇಲ್ಲಿ ಹಾಗೆ ನೋಡ್ಬೋದು ಏನಾಗಿದೆ ಇಲ್ಲಿ ರೆಡ್ ಕ್ಯಾಂಡಲ್ ಇದೆ. ರೆಡ್ ಕ್ಯಾಂಡಲ್ ಅಲ್ಲಿ ಕೂಡ ನೋಡ್ಬೋದು ಡೆಲ್ಟಾ ಪಾಸಿಟಿವ್ ಇದೆ. ಸೊ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಸೊ ಆದ್ರೆ ಏನಾಗಿದೆ ಬೈಯಿಂಗ್ ಇಂಬ್ಯಾಲೆನ್ಸ್ ಇಲ್ಲಿ ಜಾಸ್ತಿ ತೋರಿಸ್ತಿದೆ. ಬಟ್ ರೆಡ್ ಕ್ಯಾಂಡಲ್ ಬೈಯಿಂಗ್ ಕ್ಯಾಂಡಲ್ ತೋರಿಸ್ತಿದೆ ನೋಡ್ಬೋದು. ಇಲ್ಲಿ ಬೈಯಿಂಗ್ ಪ್ರೆಷರ್ ಇದೆ. ಸೊ ಅದರಿಂದ ನೋಡ್ಬೋದು ಯಾವ ರೀತಿ ಪ್ರೈಸ್ ಇಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಮೇಲಕ್ಕೆ ಮೂವ್ ಆಗ್ತಿದೆ. ಸೊ ಬೈಯಿಂಗ್ ಇಂಬ್ಯಾಲೆನ್ಸ್ ಬಂದಾಗ ಜಾಸ್ತಿ ಸೊ ನಾವು ಕಂಟಿನ್ಯೂಷನ್ ನೋಡ್ಬೋದು, ಅಂದ್ರೆ ಪ್ರೈಸ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ನಾವು ನೋಡ್ಬೋದು. ಸೊ ಇಂಬ್ಯಾಲೆನ್ಸ್ ಅಂತಂದ್ರೆ ಜಸ್ಟ್ ಇಷ್ಟೇ. ಸೊ ಅಗ್ರೆಸಿವ್ ಸೆಲ್ಲಿಂಗ್ ಮತ್ತೆ ಅಗ್ರೆಸಿವ್ ಬೈಯಿಂಗ್ ನಡುವಿನ ಒಂದು ಡಿಫ್ರೆನ್ಸ್ ಗೆ ಸೊ ಇಂಬ್ಯಾಲೆನ್ಸ್ ಆದ್ರೆ ಇದಕ್ಕೆ ಇಂಬ್ಯಾಲೆನ್ಸ್ ಅಂತ ಕರಿತೀವಿ, ಬ್ಯಾಲೆನ್ಸ್ ಇಲ್ಲದೆ ಇರೋದಕ್ಕೆ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ನಾವು ಯಾವ ಕಡೆ ಕೂಡ ನೋಡ್ಬೋದು. ಇವಾಗ ನೋಡ್ಬೋದು ಇಲ್ಲಿ ಸೆಲ್ಲಿಂಗ್ ಕ್ಯಾಂಡಲ್ ಇದೆ. ಸೊ ಸೆಲ್ಲಿಂಗ್ ಕ್ಯಾಂಡಲ್ ನಾವು ಕಂಪಾರಿಸನ್ ಮಾಡ್ತಾ ಹೋಗ್ತೀವಿ ಒಂದಕ್ಕೊಂದು ಡಯಾಗ್ನಲ್ ರೀಡ್ ಮಾಡಿದಾಗ. ಸೊ ನೋಡ್ಬೋದು ನಮಗೆ ರೆಡ್ ಅಲ್ಲಿ ಹೈಲೈಟ್ ಆಗ್ತಿದೆ. ಸೊ ಅದರಿಂದ ಇಲ್ಲಿ ನಮಗೆ ಸೆಲ್ಲಿಂಗ್ ಪ್ರೆಷರ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಇಷ್ಟೇ ಇದ್ರ ಕಾನ್ಸೆಪ್ಟ್. ಸೊ ಈಗ ನಾವು ನೆಕ್ಸ್ಟ್ ಹೋಗೋಣ. ಸೊ ಡಯಾಗ್ನಲಿ ರೀಡ್ ಅನ್ನ ಯಾಕೆ ಮಾಡ್ಬೇಕು ಅಂತ ನಾವು ಆಲ್ರೆಡಿ ಹೇಳಿದೆ. ಸೊ ಡಯಾಗ್ನಲಿ ರೀಡ್ ಅನ್ನ ನಾವು ಜಸ್ಟ್ ನೋಡ್ಬೋದು. ಇವಾಗ ನಾವು ಆಲ್ರೆಡಿ ಡಯಾಗ್ನಲಿ ರೀಡ್ ಮಾಡೋದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೆ, ಇನ್ನೊಂದ್ಸಲ ತಿಳಿಸ್ತೇನೆ ನೋಡ್ಬೋದು. ಸೊ ಈ ರೀತಿಯಾಗಿ ನಾವು ಕಂಪ್ಯಾರಿಸನ್ ಮಾಡ್ಕೊಂತ ರೀಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. 49ಕ್ಕೆ 34, 73ಕ್ಕೆ 175. ಸೊ ಈ ರೀತಿಯಾಗಿ ಡಯಾಗ್ನಲಿ ಆಗಿ ರೀಡ್ ಮಾಡಿದಾಗ ನಮಗೆ ಇಂಬ್ಯಾಲೆನ್ಸ್ ಅನ್ನ ತೋರಿಸುತ್ತೆ. ಮತ್ತೆ ಅಗ್ರೆಸಿವ್ ಆರ್ಡರ್ಗಳು ನಮಗೆ ತೋರಿಸುತ್ತೆ, ಯಾರು ಅಗ್ರೆಸಿವ್ ಆಗಿದ್ದಾರೆ ಅಂತ ನಮಗೆ ತೋರಿಸುತ್ತೆ. ಸೊ ಇವಾಗ ನಾವು ಡೆಲ್ಟಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡೆಲ್ಟಾ ಅಂತಂದ್ರೆ ಬೈ ಮಾರ್ಕೆಟ್ ಆರ್ಡರ್ಸ್ ಮೈನಸ್ ಸೆಲ್ ಮಾರ್ಕೆಟ್ ಆರ್ಡರ್ಸ್, ಅಂದ್ರೆ ಅಗ್ರೆಸಿವ್ ಬೈಯರ್ಸ್ ಮತ್ತೆ ಅಗ್ರೆಸಿವ್ ಸೆಲ್ಲರ್ಸ್ ನಡುವಿನ ಒಂದು ಡಿಫ್ರೆನ್ಸ್ಗೆ ವ್ಯತ್ಯಾಸಕ್ಕೆ ನಾವು ಡೆಲ್ಟಾ ಅಂತ ಕರಿತೀವಿ. ಸೊ ನಾನು ನಿಮಗೆ ಚಾರ್ಟ್ ಮುಖಾಂತರ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಸೊ ಪಾಸಿಟಿವ್ ಡೆಲ್ಟಾ ಅಂತಂದ್ರೆ ಅಗ್ರೆಸಿವ್ ಬೈಯರ್ಸ್ ಜಾಸ್ತಿ ಇದ್ರೆ ಅದಕ್ಕೆ ನಾವು ಪಾಸಿಟಿವ್ ಡೆಲ್ಟಾ ಅಂತ ಕರಿತೀವಿ. ಸೊ ನೆಗೆಟಿವ್ ಡೆಲ್ಟಾ ಅಂತಂದ್ರೆ ಸೆಲ್ಲಿಂಗ್ ಅಗ್ರೆಷನ್ಗೆ ಸೊ ನೆಗೆಟಿವ್ ಡೆಲ್ಟಾ ಅಂತ ಕರಿತೀವಿ. ಸೊ ಇದು ಯಾಕೆ ಮ್ಯಾಟರ್ ಆಗುತ್ತೆ ಅಂತಂದ್ರೆ ಸೊ ಆಕ್ಚುಲ್ ಆಗಿ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ನಮಗೆ ತೋರಿಸುತ್ತೆ. ಸೊ ಹಾಗೆ ನಾವು ಫೇಕ್ ಮೂವ್ಸ್ ಅನ್ನ ಡಿಟೆಕ್ಟ್ ಮಾಡಬಹುದು, ಮತ್ತೆ ಅಬ್ಸಾರ್ಪ್ಷನ್ ಮತ್ತೆ ರಿಯಲ್ ಸ್ಟ್ರೆಂತ್ ಅನ್ನ ಒಂದು ಕ್ಯಾಂಡಲ್ ದಲ್ಲಿ ನೋಡಬಹುದು. ಸೊ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತಿಳಿಸ್ತೇನೆ ನೋಡಬಹುದು. ಸೊ ನೋಡಬಹುದು ಇವಾಗ ನಾವಿಲ್ಲಿ ಡೆಲ್ಟಾವನ್ನ ನೋಡಬಹುದು, ಪ್ರತಿಯೊಂದು ಕ್ಯಾಂಡಲ್ ನ ಡೆಲ್ಟಾವನ್ನ ನೋಡಬಹುದು. ಇವಾಗ ನಾನು ಫುಟ್ ಪ್ರಿಂಟ್ ಚಾರ್ಟ್ ಅನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಬಹುದು ಇವಾಗ ನನಗಿಲ್ಲಿ ಆಸ್ಕ್ ಇದೆ, ಬಿಡ್ ಇದೆ. ಸೊ ಆ ಒಂದು ನಡುವಿನ ಡಿಫ್ರೆನ್ಸ್ ಗೆ ನಾವು ಡೆಲ್ಟಾ ಅಂತ ಕರಿತೀವಿ ನೋಡಬಹುದು. ಆಸ್ಕ್ ಅಂತಂದ್ರೆ ಬೈಯಿಂಗ್, ಸೊ ಬಿಡ್ ಅಂತಂದ್ರೆ ಸೆಲ್. ಸೊ ನೋಡಬಹುದು ಇವೆರಡು ನಡುವಿನ ವ್ಯತ್ಯಾಸಕ್ಕೆ ಡೆಲ್ಟಾ ಅಂತ ಕರಿತೀವಿ. ಸೊ ಇದರಲ್ಲಿ ಆಸ್ಕ್ ಅನ್ನ ಬಿಡ್ ಅಲ್ಲಿ ಮೈನಸ್ ಮಾಡಿದಾಗ ನಮಗೆ ಡೆಲ್ಟಾ ತೋರಿಸುತ್ತೆ. ಸೊ ಪ್ರತಿಯೊಂದಲ್ಲೂ ಕೂಡ ಅಷ್ಟೇ. ಸೊ ನೋಡಬಹುದು ಇವಾಗ ಆಸ್ಕ್ ಅಲ್ಲಿ ಬಿಡ್ ಅನ್ನ ಮೈನಸ್ ಮಾಡಿದಾಗ ನಮಗೆ ನೆಗೆಟಿವ್ ಅಲ್ಲಿ ತೋರಿಸ್ತದೆ. ಸೊ ಅದಕ್ಕೆ ನೆಗೆಟಿವ್ ಡೆಲ್ಟಾ ಅಂತ ಕರಿತೀವಿ. ಜಸ್ಟ್ ಇಷ್ಟೇ. ಸೊ ಇಲ್ಲಿ ಈ ಒಂದು ಕ್ಯಾಂಡಲ್ ದಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ ತೋರಿಸುತ್ತೆ. ಸೊ ಇವಾಗ ನೋಡಬಹುದು ನೆಗೆಟಿವ್ ಅಲ್ಲಿ ಬಂದಿದೆ ಅಂತಂದ್ರೆ ಇವಾಗ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಗೆಟಿವ್ ಅಲ್ಲಿ ಬಂದಾಗ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ತೋರಿಸುತ್ತೆ. ಹಾಗೆ ಪಾಸಿಟಿವ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಇದೆ. ಸೊ ಇಲ್ಲಿ ಇವಾಗ ಪಾಸಿಟಿವ್ ಡೆಲ್ಟಾ ಇದೆ ಅಂತ ನಮಗೆ ಪ್ಲಸ್ ಅಲ್ಲಿ ತೋರಿಸುತ್ತೆ. ಸೊ ಪ್ಲಸ್ ತೋರಿಸಲ್ಲ, ಜಸ್ಟ್ ಅದು ಪ್ಲಸ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಅಂತಂದ್ರೆ ಬಯರ್ಸ್ ಅಗ್ರೆಸಿವ್ ಬಯರ್ಸ್ ಮೈನಸ್ ಅಗ್ರೆಸಿವ್ ಸೆಲ್ಲರ್ಸ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಡೆಲ್ಟಾ ಸಿಗುತ್ತೆ. ಸೊ ಡೆಲ್ಟಾ ಕಾನ್ಸೆಪ್ಟ್ ಇಷ್ಟೇ. ನಾವು ಆ ಒಂದು ಕ್ಯಾಂಡಲ್ ದಲ್ಲಿ ಯಾರು ಜಾಸ್ತಿ ಇದ್ದಾರೆ ಅಂತ ನೋಡ್ಬೋದು, ಮತ್ತೆ ರಿಯಲ್ ಸ್ಟ್ರೆಂತ್ ಅನ್ನು ನಾವು ನೋಡ್ಬೋದು.
ಸೊ ಇವಾಗ ನೆಕ್ಸ್ಟ್ ಬರ್ತೇನೆ. ಸೊ ಇವಾಗ ನಾವು ಮಿನ್ ಡೆಲ್ಟಾ ಮತ್ತೆ ಮ್ಯಾಕ್ಸ್ ಡೆಲ್ಟಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಿನ್ ಡೆಲ್ಟಾ ಅಂತಂದ್ರೆ ಇವಾಗ ಒಂದು ಲೋವೆಸ್ಟ್ ಡೆಲ್ಟಾ ವ್ಯಾಲ್ಯೂ ಇನ್ ಕ್ಯಾಂಡಲ್ ಆರ್ ಸೆಷನ್ ಅಂತಂದ್ರೆ ಒಂದು ಕ್ಯಾಂಡಲ್ ಏನ್ ಮಾಡುತ್ತೆ ಅಂತಂದ್ರೆ ಓಪನ್ ಮಾಡಿದಾಗ ಓಪನ್ ಮಾಡಿ ಹೈ ಮಾಡುತ್ತೆ, ಹೈ ಮಾಡಿ ಲೋ ಮಾಡುತ್ತೆ, ಲೋ ಮಾಡಿ ಕ್ಲೋಸ್ ಮಾಡುತ್ತಲ್ಲ. ಸೊ ಅವಾಗ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ನಾನು ನಿಮಗೆ ಡೈರೆಕ್ಟ್ ಆಗಿ ಕ್ಲಸ್ಟರ್ ಚಾರ್ಟ್ ಅನ್ನು ಓಪನ್ ಮಾಡ್ಕೊಳ್ತೇನೆ, ಫುಟ್ಪ್ರಿಂಟ್ ಚಾರ್ಟ್ ಅನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇದೊಂದು ಕ್ಯಾಂಡಲ್. ಸೊ ಈ ಗ್ರೀನ್ ಕ್ಯಾಂಡಲ್ ಏನಾಗಿದೆ ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ಓಪನ್ ಆಗಿ ಸೊ ಇಲ್ಲಿ ಲೋ ಮಾಡಿದೆ, ಸೊ ಲೋ ಮಾಡಿ ಇಲ್ಲಿ ಹೈ ಮಾಡಿ ನಂತರ ಕ್ಲೋಸ್ ಮಾಡಿದಲ್ವ. ಸೊ ಇಲ್ಲಿ ಏನಾಗಿದೆ ಟೋಟಲ್ ಆಗಿ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಕ್ಲೋಸ್ ಆದಾಗ ನಾವು ಡೆಲ್ಟಾವನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಾಗೆ ನಾವು ಏನ್ ಮಾಡ್ತೀವಿ ಇವಾಗ ಹೈ ಅಲ್ಲಿ ಏನಿದೆ ಹೈವರೆಗೂ ಮಾಡ್ತಿಲ್ವಾ. ಸೊ ಎಲ್ಲಿ ಹೈ ಮಾಡಿದಾಗ ಎಷ್ಟು ಡೆಲ್ಟಾ ಇತ್ತು ಅಂತ ಅವಾಗ ನಮ್ಗೆ ಮ್ಯಾಕ್ಸ್ ಡೆಲ್ಟಾ ಗೊತ್ತಾಗುತ್ತೆ. ಇವಾಗ ಎಕ್ಸಾಂಪಲ್ ನೋಡ್ಬೋದು, ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಇಲ್ಲೊಂದು ಕ್ಯಾಂಡಲ್ ಇದೆ. ಸೊ ಗ್ರೀನ್ ಕ್ಯಾಂಡಲ್ ಇದೆ. ಸೊ ಇದು ಮ್ಯಾಕ್ಸ್ ಡೆಲ್ಟಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನಾನು ನಿಮಗೆ ತೋರಿಸಿ ನೋಡ್ಬೋದು. ಸೊ ಇದು ಓಪನ್ ಆಗಿದೆ. ಸೊ ಓಪನ್ ಆದಾಗ ಇಲ್ಲಿ ಹೈ ಮಾಡಿದೆ, ಸೊ ಇಲ್ಲಿ ಕ್ಲೋಸ್ ಮಾಡಿದೆ. ಇಲ್ಲಿ ಕ್ಲೋಸ್ ಮಾಡಿದಾಗ ಡೆಲ್ಟಾ ಎಷ್ಟಾಯ್ತು? ಸೊ ಡೆಲ್ಟಾ -296 ಆಯ್ತಲ್ಲ. ಸೊ ಹಾಗೆ ಕೂಡ ನಾವು ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿವರೆಗೂ ಹೈ ಮಾಡ್ತಲ್ಲ. ಸೊ ಇಲ್ಲಿ ಹೈ ಮಾಡಿದಾಗ ಎಷ್ಟು ಡೆಲ್ಟಾ ಇತ್ತು ಅನ್ನೋದಕ್ಕೆ ಮ್ಯಾಕ್ಸ್ ಡೆಲ್ಟಾ ಅಂತ ಕರಿತೀವಿ. ನೋಡ್ಬೋದು ಅಲ್ಲಿ ಹೈ ಮಾಡಿದಾಗ 188 ಡೆಲ್ಟಾ ಇತ್ತು. ಬಟ್ ಏನಾಗಿ ಕ್ಲೋಸ್ ಎಷ್ಟಾಗಿದೆ? ಕ್ಲೋಸ್ ಆಗುವಷ್ಟಿಗೆ -296 ಡೆಲ್ಟಾ ಇದೆ. ಸೊ ಮ್ಯಾಕ್ಸ್ ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡೋದು ಇಷ್ಟೇ. ಸೊ ಹೈ ಮಾಡಿದಾಗ ಎಷ್ಟು ಡೆಲ್ಟಾ ಇತ್ತು ಅನ್ನೋದನ್ನ ತೋರಿಸುತ್ತೆ. ಹಾಗೆ ಲೋ ಮಾಡಿದಾಗ ಎಷ್ಟು ಡೆಲ್ಟಾ ಇದೆ ಅಂತ ತೋರಿಸಿದಾಗ ಅದಕ್ಕೆ ನಾವು ಮಿನ್ ಡೆಲ್ಟಾ ಅಂತ ಕರಿತೀವಿ. ನೋಡ್ಬೋದು ಇವಾಗ ಗ್ರೀನ್ ಕ್ಯಾಂಡಲ್ ತಗೊಳ್ತೇನೆ. ಇವಾಗ ಇಲ್ಲಿ ಓಪನ್ ಮಾಡಿದೆ. ಸೊ ಓಪನ್ ಆದಾಗ ಇಲ್ಲಿ ಕೂಡ ಲೋ ಮಾಡಿದೆ. ಸೊ ಇಲ್ಲಿ ಲೋ ಮಾಡಿದಾಗ ನೋಡ್ಬೋದು -392 ಡೆಲ್ಟಾ ಇದೆ ಅಂತ ನಮ್ಗೆ ಇಲ್ಲಿ ತೋರಿಸ್ತಿದೆ ಲೋ ಮಾಡಿದಾಗ. ಸೊ ಇವಾಗ ನೋಡ್ಬೋದು ನಾನು ನಿಮಗೆ ರೆಡ್ ಕ್ಯಾಂಡಲ್ ಅಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ಓಪನ್ ಆಗಿದೆ. ಸೊ ಓಪನ್ ಆಗಿಬಿಟ್ಟು ಇಲ್ಲಿ ಲೋ ಮಾಡಿದ್ದು. ಸೊ ಇಲ್ಲಿ ಲೋ ಮಾಡಿದಾಗ ಎಷ್ಟು ಡೆಲ್ಟಾ ಇತ್ತು ಅಂದ್ರೆ 267 ಡೆಲ್ಟಾ ಇದೆ ಅಂತ ತೋರಿಸುತ್ತೆ. ಸೊ ಅದಕ್ಕೆ ನಾವು ಮಿನ್ ಡೆಲ್ಟಾ ಅಂತ ಕರಿತೀವಿ. ಅಂತಂದ್ರೆ ಆ ಒಂದು ಕ್ಯಾಂಡಲ್ಗೆ ಸ್ಟ್ರೆಂತ್ ಎಷ್ಟಿದೆ? -267 ಸ್ಟ್ರೆಂತ್ ಇದೆ ಅಂತ ತೋರಿಸುತ್ತೆ. ಅಂದ್ರೆ ಇಲ್ಲಿ ನಮಗೆ ಸೆಲ್ಲಿಂಗ್ ಪ್ರೆಷರ್ ಅನ್ನು ನಮ್ಗೆ ಇಲ್ಲಿ ತೋರಿಸುತ್ತೆ. ಜಸ್ಟ್ ಇಷ್ಟೇ ಕಾನ್ಸೆಪ್ಟ್. ಸೊ ಹೈ ಮಾಡಿದಾಗ ಎಷ್ಟು ಡೆಲ್ಟಾ ಇತ್ತು ಅಂತ ತೋರಿಸ್ತೇವೆ. ಸೊ ಹೈ ಮಾಡಿದಾಗ ಎಷ್ಟು ಡೆಲ್ಟಾ ಇದೆ ಅಂತಂದ್ರೆ ಅದಕ್ಕೆ ನಾವು ಮ್ಯಾಕ್ಸ್ ಡೆಲ್ಟಾ ಅಂತ ಕರಿತೀವಿ. ಹಾಗೆ ಲೋ ಮಾಡಿದಾಗ ಒಂದು ಅಲ್ಲಿವರೆಗೂ ಎಷ್ಟು ಡೆಲ್ಟಾ ಇದೆ ಅನ್ನೋದಕ್ಕೆ ನಾವು ಮಿನ್ ಡೆಲ್ಟಾ ಅಂತ ಕರಿತೀವಿ. ಸೊ ಇನ್ನೊಂದ್ಸಲ ತಿಳಿಸ್ತೇನೆ ನೋಡ್ಬೋದು. ಸೊ ಇವಾಗ ಲೈವ್ ಅಲ್ಲಿ ತೋರಿಸ್ತೇನೆ ನೋಡ್ಬೋದು. ಸೊ ಡೆಲ್ಟಾ ಮತ್ತೆ ಮ್ಯಾಕ್ಸ್ ಡೆಲ್ಟಾ ಈಕ್ವಲ್ ಆಗಿ ತೋರಿಸ್ತೇನೆ ನೋಡ್ಬೋದು ಕೆಲವೊಂದ್ಸಲ. ಯಾಕಂತಂದ್ರೆ ಇವಾಗ ಅದು ಹೈ ಇಲ್ಲಿ ನೋಡ್ಬೋದು ಇವಾಗ ಓಪನ್ ಆಗಿದೆ. ಸೊ ಇಲ್ಲಿ ಹೈ ಮಾಡಿದೆ. ಸೊ ಇಲ್ಲಿ ಹೈ ಮಾಡಿದಾಗ ಎಷ್ಟು ಡೆಲ್ಟಾ ಇದೆ ಅಂತ ನಾವು ತೋರಿಸ್ತೀವಿ ನೋಡೋದು. ಮ್ಯಾಕ್ಸ್ ಡೆಲ್ಟಾದಲ್ಲಿ 243 ಇದೆ. ಸೊ ಇವಾಗ ಪ್ರೈಸ್ ಇಲ್ಲಿ ಬಂದಿದೆ. ಸೊ ಇವಾಗ ಮಾರ್ಕೆಟ್ ಪ್ರೈಸ್ ಬರ್ತದೆ. ಸೊ ಇವಾಗ ನೋಡ್ಬೋದು ಎಷ್ಟು ಡೆಲ್ಟಾ ಇದೆ? 87 ಡೆಲ್ಟಾ ಇದೆ. ಸೊ ಹೈ ಮಾಡಿದಾಗ 243 ಇತ್ತು. ಸೊ ಇಲ್ಲಿ ಬಂದಾಗ 243 ಇತ್ತು. ಸೊ ಇವಾಗ 243 ಇದೆ. ಸೊ ಏನಾದ್ರೂ ಮತ್ತೆ ಹೈ ಮಾಡಿದ್ರೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಷ್ಟೇ ಕ್ಯಾಲ್ಕುಲೇಟ್ ಮಾಡೋದು ಇಷ್ಟೇ. ಸೊ ಮ್ಯಾಕ್ಸ್ ಡೆಲ್ಟಾವನ್ನು ನಾವು ಹೈ ಬಂದಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೆ ಮಿನ್ ಡೆಲ್ಟಾವನ್ನ ಲೋ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇವಾಗ ಮ್ಯಾಕ್ಸ್ ಡೆಲ್ಟಾ ಮತ್ತೆ ಮಿನ್ ಡೆಲ್ಟಾವನ್ನ ಯಾವ ರೀತಿ ನೋಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ನೋಡ್ಬೋದು. ಸೊ ಇಲ್ಲಿ ಇವಾಗ ಗ್ರೀನ್ ಕ್ಯಾಂಡಲ್ ಇದೆ. ಸೊ ಗ್ರೀನ್ ಕ್ಯಾಂಡಲ್ ದಲ್ಲಿ ಏನಾಗಿದೆ ನೋಡ್ಬೋದು, ಡೆಲ್ಟಾ ಪಾಸಿಟಿವ್ ಇದೆ. ಹಾಗೆ ಮ್ಯಾಕ್ಸ್ ಡೆಲ್ಟಾ ಏನಿದೆ 290 ಇದೆ. ಸೊ ಡೆಲ್ಟಾ 280 ಇದೆ. ಸೊ ಇಲ್ಲಿ ನಾವು ಒಂದು ಗುಡ್ ಕ್ಯಾಂಡಲ್ ಯಾವ ರೀತಿ ಕನ್ಸಿಡರ್ ಮಾಡೋದು ಅಂತಂದ್ರೆ ಅಂದ್ರೆ 200 ಮ್ಯಾಕ್ಸ್ ಡೆಲ್ಟಾಗಿಂತ ಡೆಲ್ಟಾ ಕಡಿಮೆ ಇರಬೇಕಾಗುತ್ತೆ. ಅಂತಂದ್ರೆ ಇವಾಗ ಡೆಲ್ಟಾಗಿಂತ ಮ್ಯಾಕ್ಸ್ ಡೆಲ್ಟಾ ಜಾಸ್ತಿ ಇದ್ದಾಗ ಅದನ್ನ ನಾವು ಒಂದು ಗುಡ್ ಕ್ಯಾಂಡಲ್ ಅಂತ ಕರಿತೀವಿ. ಗ್ರೀನ್ ಕ್ಯಾಂಡಲ್, ರಿಯಲ್ ಗ್ರೀನ್ ಕ್ಯಾಂಡಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂತಂದ್ರೆ ಇಲ್ಲಿ ನಿಜವಾಗ್ಲೂ ಬೈಯಿಂಗ್ ಪ್ರೆಷರ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇವಾಗ ಸೆಲ್ಲಿಂಗ್ ಅಲ್ಲಿ ಕೂಡ ಅಷ್ಟೇ. ನಾವು ಸೆಲ್ಲಿಂಗ್ ಅಲ್ಲಿ ಒಂದು ನೋಡ್ಬೇಕಾದ್ರೆ ಮಿನ್ ಡೆಲ್ಟಾಗಿಂತ ಮಿನ್ ಡೆಲ್ಟಾಗಿಂತ ಡೆಲ್ಟಾ ಕಡಿಮೆ ಇರಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ಡೆಲ್ಟಾ ಎಷ್ಟಿದೆ? -546 ಇದೆ. ಹಾಗೆ ಮಿನ್ ಡೆಲ್ಟಾ ಎಷ್ಟಿದೆ? 608 ಇದೆ. ಅಂತಂದ್ರೆ ಇಲ್ಲಿ ಮಿನ್ ಡೆಲ್ಟಾಗಿಂತ ಡೆಲ್ಟಾ ಕಡಿಮೆ ಇರಬೇಕಾಗುತ್ತೆ. ಸೊ ಅವಾಗ ಅದನ್ನ ನಾವು ಆ ರೀತಿಯಾಗಿ ರೀಡ್ ಮಾಡಬೇಕಾಗುತ್ತೆ. ಮಿನ್ ಡೆಲ್ಟಾ ಮತ್ತೆ ಮ್ಯಾಕ್ಸ್ ಡೆಲ್ಟಾ ಡೆಲ್ಟಾ ಮತ್ತೆ ಮ್ಯಾಕ್ಸ್ ಡೆಲ್ಟಾ ಜೊತೆ ಈ ರೀತಿಯಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನಾವು ಯಾವಾಗಲೂ ಡೆಲ್ಟಾ ಕಡಿಮೆ ಇರಬೇಕಾಗುತ್ತೆ ಮ್ಯಾಕ್ಸ್ ಡೆಲ್ಟಾ ಮತ್ತೆ ಮಿನ್ ಡೆಲ್ಟಾಗಿಂತ. ಅಂತಂದ್ರೆ ಇವಾಗ ಗ್ರೀನ್ ಕ್ಯಾಂಡಲ್ ಇದ್ರೆ ಮ್ಯಾಕ್ಸ್ ಡೆಲ್ಟಾ ಜಾಸ್ತಿ ಇರಬೇಕಾಗುತ್ತೆ ಮಿನ್ ಡೆಲ್ಟಾಗಿಂತ. ಸೊ ಇವಾಗ ರೆಡ್ ಕ್ಯಾಂಡಲ್ಗೆ ಮಿನ್ ಡೆಲ್ಟಾ ಜಾಸ್ತಿ ಇರಬೇಕಾಗುತ್ತೆ ನಾವು ಡೆಲ್ಟಾಗಿಂತ. ಸೊ ಅವಾಗ ಅದನ್ನ ಒಂದು ಗುಡ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗೆ ಇದನ್ನ ನಾವು
ಮ್ಯಾಕ್ಸ್ ಡೆಲ್ಟಾ ಮತ್ತು ಮಿನ್ ಡೆಲ್ಟಾವನ್ನು ನಾವು ಎಲ್ಲ ಕಡೆಯಲ್ಲೂ ನೋಡಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಒಂದು ರಿವರ್ಸಲಲ್ಲಿ ಅಥವಾ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲಲ್ಲಿ ಮಾತ್ರ ನೋಡಬೇಕಾಗುತ್ತೆ. ಸೊ ಅದನ್ನು ನಾವು ಎಲ್ಲ ಕಡೆನೂ ನೋಡ್ತಾ ಹೋದರೆ ನಮಗೆ ಇದು ತುಂಬ ನಾವೇ ಟ್ರ್ಯಾಪ್ ಆಗಿಬಿಡುತ್ತೆ. ಸೊ ಇವಾಗ ನೋಡ್ಬೋದು, ನಾನು ಹೈ ಮತ್ತು ಲೋ ಅಲ್ಲಿ ನಿಮಗೆ ತೋರಿಸ್ತೇನೆ, ನೋಡ್ಬೋದು. ಸೊ ನೋಡ್ಬೋದು, ಇದು ಲೋ ಇದೆ, ಅಂದರೆ ಇದು ಒಂಥರ ಸಪೋರ್ಟ್ ಥರ ಕಾಣಿಸ್ತದೆ ನಮಗೆ. ಸೊ ಇಲ್ಲಿ ನೋಡ್ಬೋದು ಇವಾಗ ಏನಾಗಿದೆ ಅಂತಂದರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಇದೆ. ಸೊ ಗ್ರೀನ್ ಕ್ಯಾಂಡಲಲ್ಲಿ ನೋಡ್ಬೋದು ಡೆಲ್ಟಾ ಏನಿದೆ ಪಾಸಿಟಿವ್ ಇದೆ. ಸೊ ಹಾಗೆ ಮ್ಯಾಕ್ಸ್ ಡೆಲ್ಟಾ ನೋಡ್ಬೋದು ಡೆಲ್ಟಾಗಿಂತ ಮ್ಯಾಕ್ಸ್ ಡೆಲ್ಟಾ ಜಾಸ್ತಿ ಇದೆ. ಸೊ ಅಂತಂದರೆ ಇಲ್ಲಿ ನಾವು ನೋಡ್ಬೋದು ರಿಯಲ್ ಬೈಯಿಂಗ್ ಕ್ಯಾಂಡಲ್ನ ನೋಡ್ಬೋದು. ಸೊ ಬೈಯಿಂಗ್ ಪ್ರೆಸರ್ ಇರೋದನ್ನು ನಾವು ನೋಡ್ಬೋದು. ಸೊ ಹಾಗೆ ಏನಾಗಿದೆ ನೋಡ್ಬೋದು ಮಿನ್ ಡೆಲ್ಟಾ ಕೂಡ ಜಾಸ್ತಿ ಇದೆ. ಸೊ ಇಲ್ಲಿ ಸೆಲ್ಲರ್ಸ್ ಟ್ರ್ಯಾಪ್ ಆಗಿದೆ ಅಂತ ನಾವು ನೋಡ್ಬೋದು. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಸೊ ಇದನ್ನ ನಾವು ಎಲ್ಲ ಕಡೆಯಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ನೋಡ್ಬೋದು, ಮತ್ತೆ ರಿವರ್ಸಲ್ ಆಗೋ ಟೈಮಲ್ಲಿ ನೋಡ್ಬೋದು. ಸೊ ಜಸ್ಟ್ ಇದರ ಕಾನ್ಸೆಪ್ಟ್ ಇಷ್ಟೇ. ಸೊ ಯಾವಾಗಲೂ ಮ್ಯಾಕ್ಸ್ ಡೆಲ್ಟಾ ಜಾಸ್ತಿ ಇರಬೇಕಾಗುತ್ತೆ ಡೆಲ್ಟಾಗಿಂತ. ಸೊ ಈಕ್ವಲ್ ಇದ್ರೂ ನಡೆಯುತ್ತೆ, ಬಟ್ ಕಡಿಮೆ ಇದ್ದಾಗ ನೀವು ಸ್ವಲ್ಪ ನೋಡಬೇಕು, ಸಿಚುವೇಶನ್ ನೋಡಬೇಕಾಗುತ್ತೆ. ಸೊ ಇವಾಗ ನಾವು ವ್ಯಾಲ್ಯೂಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವ್ಯಾಲ್ಯೂಮ್ ಅಂತಂದ್ರೆ ಇಷ್ಟೇ, ದ ಟೋಟಲ್ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಆರ್ ಸೇರ್ಸ್ ಅಂತಂದ್ರೆ ವಾಲ್ಯೂಮ್ ಅಂತಂದ್ರೆ ಇವಾಗ ಬಿಡ್ ಮತ್ತೆ ಆಸ್ಕ್ ಅನ್ನ ಕೂಡಿಸಿದಾಗ ನಮಗೆ ವ್ಯಾಲ್ಯೂಮ್ ಸಿಗುತ್ತೆ. ಸೊ ಇದು ಯಾಕೆ ಮ್ಯಾಟರ್ ಆಗುತ್ತೆ ಅಂತಂದ್ರೆ ಒಂದು ಪ್ರೈಸ್ ಮೂವ್ಮೆಂಟ್ ಅನ್ನ ಸ್ಟ್ರೆಂತ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಹೈ ವ್ಯಾಲ್ಯೂಮ್ ಇದ್ರೆ ಒಂದು ಸ್ಟ್ರಾಂಗ್ ಮೂವ್ ಅನ್ನ ನಾವು ನೋಡ್ಬೋದು. ಈ ಲೋ ವ್ಯಾಲ್ಯೂಮ್ ಇದ್ರೆ ವೀಕ್ ಅಥವಾ ಫೇಕ್ ಮೂವ್ ಅನ್ನ ನೋಡ್ಬೋದು. ಸೊ ನೋಡ್ಬೋದು, ಇವಾಗ ನಾನು ನಿಮಗೆ ಚಾರ್ಟ್ ಅಲ್ಲಿ ತೋರಿಸ್ತೇನೆ. ಸೊ ಈ ಒಂದು ಕ್ಯಾಂಡಲ್ ನ ನೋಡ್ಬೋದು, ಈ ಒಂದು ಕ್ಯಾಂಡಲ್ ನೋಡ್ಬೋದು. ಸೊ ಆಸ್ಕ್ ಎಷ್ಟಿದೆ 808 ಇದೆ, ಅದು ಬಿಡ್ ಎಷ್ಟಿದೆ 959 ಇದೆ. ಸೊ ಇವೆರಡನ್ನು ಕೂಡಿಸಿದಾಗ ನಮಗೆ ವ್ಯಾಲ್ಯೂಮ್ ಸಿಗುತ್ತೆ. ಸೊ ಟೋಟಲ್ ವ್ಯಾಲ್ಯೂಮ್ ನೋಡ್ಬೋದು, ಟೋಟಲ್ ಆಸ್ಕ್ ಪ್ಲಸ್ ಟೋಟಲ್ ಬಿಡ್ ಅನ್ನ ನಾವು ವ್ಯಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂಮ್ ಸಿಗುತ್ತೆ. ಇಷ್ಟಿದ್ರ ಕಾನ್ಸೆಪ್ಟ್. ಸೊ ಇವಾಗ ನಾವು ನೆಕ್ಸ್ಟ್ ವ್ಯಾಲ್ಯೂಮ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವ್ಯಾಲ್ಯೂಮ್ ಪ್ರೊಫೈಲ್ ಅಂತಂದ್ರೆ ಒಂದು ಪೀರಿಯಡ್ ಟೈಮ್ ಅಲ್ಲಿ ಪ್ರತಿಯೊಂದು ಪ್ರೈಸ್ ಲೆವೆಲ್ ಅಲ್ಲಿ ನಮಗೆ ಎಷ್ಟು ಟ್ರೇಡ್ ಆಗಿದೆ ಅಂತ ನಮಗೆ ಹಾರಿಜಾಂಟಲ್ ಹಿಸ್ಟೋಗ್ರಾಮದಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾನು ನಿಮಗೆ ಫುಟ್ಪ್ರಿಂಟ್ ಚಾರ್ಟ್ ಅಲ್ಲಿ ತೋರಿಸ್ತೇನೆ, ನೋಡ್ಬೋದು, ಆರ್ಡರ್ ಫ್ಲೋದಲ್ಲಿ ತೋರಿಸ್ತೇನೆ. ಸೊ ಪೋಕ್ ಅಂತಂದ್ರೆ ಪಾಯಿಂಟ್ ಆಫ್ ಕಂಟ್ರೋಲ್. ಸೊ ವ್ಯಾಲ್ಯೂ ಏರಿಯಾ ಅಂತಂದ್ರೆ ಸೊ ಅಲ್ಲಿ ಇರುವಂತ ಒಂದು ಏರಿಯಾ ಆಗಿರುತ್ತೆ, ಟ್ರೇಡ್ ಆಗಿ ನಡೆದಿರುವಂತ ಒಂದು ಏರಿಯಾ ನಿಮಗೆ ತೋರಿಸಿ ನೋಡ್ಬೋದು. ಹೈ ಮತ್ತು ಲೋ ವ್ಯಾಲ್ಯೂಮ್ ನೋಟ್ಸ್ ಅಂತಂದ್ರೆ ಸ್ಟ್ರಾಂಗ್ ಮತ್ತು ವೀಕ್ ಇಂಟ್ರೆಸ್ಟ್ ಜೋನ್ಸ್ ಅನ್ನ ಅಲ್ಲಿ ನಮಗೆ ತೋರಿಸುತ್ತೆ. ಸೊ ಇದು ಯಾಕೆ ಮ್ಯಾಟರ್ ಆಗುತ್ತದೆ ಅಂತಂದ್ರೆ ನಾವು ಎಲ್ಲಿ ಇನ್ಸ್ಟಿಟ್ಯೂಷನ್ ಟ್ರೇಡ್ ಮಾಡೋದನ್ನ ನಾವು ನೋಡ್ಬೋದು, ಟ್ರೇಡ್ ಆಗ್ತಿರೋದನ್ನ ನೋಡ್ಬೋದು. ಮತ್ತೆ ಇದನ್ನ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಹಾಗೆ ಅಕ್ಸೆಪ್ಟೆನ್ಸ್ ರಿಜೆಕ್ಷನ್ ಜೋನ್ ನಾವು ನೋಡ್ಬೋದು. ಸೊ ನೋಡ್ಬೋದು, ಇವಾಗ ನಾನು ಚಾರ್ಟ್ ಅಲ್ಲಿ ಒಂದು ಸಣ್ಣದಾಗಿ ಹಾಕೊಂಡಿದ್ದೇನೆ ನಾನು ಇದು. ಸೊ ಇದನ್ನ ಜಸ್ಟ್ ನೋಡ್ಬೋದು. ಸೊ ಇದಕ್ಕೆ ವ್ಯಾಲ್ಯೂ ಏರಿಯಾ ಅಂತ ಕರಿತೀವಿ, ಇದಕ್ಕೆ ಪೋಕ್ ಅಂತ ಕರಿತೀವಿ. ಪಾಯಿಂಟ್ ಆಫ್ ಕಂಟ್ರೋಲ್ ಇಲ್ಲಿ ಜಾಸ್ತಿ ಟ್ರೇಡ್ ಆಗಿರೋದನ್ನ ನಾವು ನೋಡ್ಬೋದು ಒಂದು ಪ್ರೈಸ್ ಲೆವೆಲ್ ಅಲ್ಲಿ. ಸೊ ಹಾಗೆ ಇನ್ನೊಂದು ಕೂಡ ಇರುತ್ತೆ ನೋಡ್ಬೋದು, ಇದಕ್ಕೆ ನಾವು ಮಾರ್ಕೆಟ್ ಪ್ರೊಫೈಲ್ ಅಂತ ಕರಿತೀವಿ. ಸೊ ಇದಕ್ಕೂ ಕೂಡ ನೋಡ್ಬೋದು ವ್ಯಾಲ್ಯೂಮ್ ಪ್ರೊಫೈಲ್ ಅಂತಾನು ಕರಿತೀವಿ, ಮಾರ್ಕೆಟ್ ಪ್ರೊಫೈಲ್ ಅಂತಾನು ಕೂಡ ನಾವು ಕರಿತೀವಿ. ಸೊ ಇಲ್ಲಿ ಇದಕ್ಕೆ ವ್ಯಾಲ್ಯೂ ಏರಿಯಾ ಆಗಿರುತ್ತೆ. ಸೊ ನೋಡೋದಕ್ಕೆ ನಾವು ವಿ ಪೋಕ್ ಅಂತ ಕರಿತೀವಿ, ವ್ಯಾಲ್ಯೂ ಏರಿಯಾ ಪಾಯಿಂಟ್ ಆಫ್ ಕಂಟ್ರೋಲ್. ಸೊ ಇಲ್ಲಿ ಜಾಸ್ತಿ ಟ್ರೇಡ್ ಆಗಿರೋದನ್ನ ನೋಡ್ಬೋದು ಈ ಒಂದು ವ್ಯಾಲ್ಯೂ ಅಲ್ಲಿ. ಹಾಗೆ ಇಲ್ಲಿ ಲೋ ವ್ಯಾಲ್ಯೂಮ್ ನೋಡ್ಬೋದು, ಲೋ ವ್ಯಾಲ್ಯೂಮ್ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಗ್ಯಾಪ್ ಇದೆ. ಸೊ ಈ ತರ ಗ್ಯಾಪ್ ಇರೋದ್ರಿಂದ ಏನಾಗಿದೆ ನೋಡ್ಬೋದು, ಪ್ರೈಸ್ ಏನಾಗಿದೆ ಬೇಗನೆ ಮೂವ್ ಆಗಿದೆ. ಅಂತಂದ್ರೆ ಇಲ್ಲಿ ವಾಲೆಟೈಲ್ ಇರುತ್ತೆ, ಅಂತಂದ್ರೆ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ಸೊ ಅದರಿಂದ ಇಲ್ಲಿ ಪ್ರೈಸ್ ನೋಡ್ಬೋದು ಮೂವ್ ಆಗ್ತಿರೋದನ್ನ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಮತ್ತೆ ಪ್ರೈಸ್ ಅನ್ನ ನಾವು ರಿವರ್ಸಲ್ ಆಗೋದನ್ನ ನೋಡ್ಬೋದು. ಸೊ ಅಥವಾ ಪ್ರೈಸ್ ಹೋಲ್ಡ್ ಆಗೋದನ್ನ ನಾವಿಲ್ಲಿ ಕಾಣ್ಬೋದು ಈ ಒಂದು ಪೋಕ್ ಅಲ್ಲಿ, ಪಾಯಿಂಟ್ ಆಫ್ ಕಂಟ್ರೋಲ್ ಅಲ್ಲಿ. ಸೊ ಇದ್ರ ಕಾನ್ಸೆಪ್ಟ್ ಇಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.